ತಲೆಯೋಗೆ ಹೂವು ಮುಡ್ಕೊಂಡಿರೋ ಸಮೇತ ತಗೊಂಡೋಗಿ ಆಚೆ ಹಾಕಲ್ಲ. ಇಲ್ಲೇ ಕಸ ಮಾಡ್ತಾರೆ. ಪ್ರತಿಯೊಂದೂ ಎಲ್ಲ ಇಲ್ಲೇ ಬಿಸಾಕ್ತಾ ಇರ್ತಾರೆ. ಏನಾನ ಆಗಲಿ ಇರೋತು ಅಕ್ಕ ಬರೀ ಮನೇಲಿ ಕಸ ಮಾಡೋದೇ, ಒಂದು ಕೆಲಸ ಮಾಡಲ್ಲ ಏನಿಲ್ಲ. ಬಂದು ಇದ್ದಾರೆ ಅಂದಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕಪ್ಪ. ಕಸ ಹೊಡಿಯೋಕ್ಕೆ ಸಾಕಾಗುತ್ತೆ. ಎಲ್ಲ ಕಸ ಮಾಡಿಬಿಟ್ರೆ ಆ ಥರ ಆಗಲಿ ಹರಡ್ತಾರೆ. ಸ್ವಲ್ಪ ಇವಕ್ಕೊಂದು ಕೊಳಕು ಕಾಪ್ರ. ಸ್ವಲ್ಪ ನೀಟ್ನೆಸ್ ಇಲ್ಲ. ಏನಾದರೂ ಅನ್ನು ಸ್ವಲ್ಪ ನೀಟಿಲ್ಲ. ಈ ಹುಡುಗಿನೂ ಅದೇ. ಮಾನು ಸ್ವಲ್ಪ ನೀಟು, ಸ್ವಲ್ಪ ಕ್ಲೀನ್ ಮಾಡೋಳೆ ಬಿಡು ಮಾನು. ಸ್ವಲ್ಪ ಅವಳು ಏನಾನ ಆಗಲಿ, ಏನಾದರೂ ಹರಡೈತೆ, ಏನಾದರೂ ಪಾತ್ರೆ ಗಿತ್ರೆ ಇದ್ದಾವೆ ಅಂದರೆ ತೊಳೆಯೋದಾಗಲಿ, ಕಸ ಹರಡೈತೆ ಅಂದರೆ ಹೊಡೆಯೋದಾಗಲಿ ಎಲ್ಲ ಮಾಡೋಳಿ. ಇವರು ಹಂಗಲ್ಲ. ಇನ್ನು ಕಸ ಮಾಡ್ತಾರೆ ಹೊರತು ಮನೇಲಿ ನಾವು ಎಷ್ಟು ನೀಟಾಗಿ ಇಟ್ಕೊಂತೀನಿ. ನಾನು ಪುಣ್ಯಕ್ಕೆ ಎಷ್ಟು ನೀಟ್ ಮಾಡ್ತೀವಿ, ಎಲ್ಲನ ಮುನ್ ಕಸ ಮಾಡ್ತಾರೆ. ನಮಸ್ತೆ ಫ್ರೆಂಡ್ಸ್. ನಿನ್ನೆ ತುಂಬ ಜನ ಕಮೆಂಟ್ ಮಾಡಿದ್ರು, ನಿಮ್ಮ ಮನೆಯವರು ಹೇಗಿದ್ದಾರೆ ಸಿಸ್ಟರ್, ಹುಷಾರಾದ್ರಾ ಅಂತೇಳಿ. ಚೆನ್ನಾಗಿದ್ದಾರೆ. ಕಾಲು ನೋವು ಸ್ವಲ್ಪ ಕಡಿಮೆ ಆಗೈತೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಕಾಲು ಸ್ವಲ್ಪ ಎಡಗಾಲು ನರ ಹೊಡ್ತಾ ಬರುತ್ತೆ, ಓಡಾಡಿದ್ರೆ ಜಾಸ್ತಿ ನೋವು ಬರುತ್ತೆ ಕಾಲು. ಅವಾಗ ಕೂತ್ಕೊಂಡ್ರೆ ಕಡಿಮೆ ಆಗುತ್ತೆ, ರೆಸ್ಟ್ ಮಾಡಬೇಕು ಈ ಥರ ಹೇಳಿದ್ದಾರೆ. ರೆಸ್ಟ್ ಮಾಡಬೇಕು, ತುಂಬ ರೆಸ್ಟ್ ಮಾಡಬೇಕು, ಮತ್ತು ಹೆವಿ ಏನು ಭಾರ ಎತ್ತೋ ಆಗಿಲ್ಲ ಅಂತೇಳಿ ಈ ಥರ ಹೇಳಿದ್ರು. ಅದೇನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಸಯಾಟಿಕ್ ಅಂತ ಏನೋ ಬರುತ್ತಂತೆ. ಇಲ್ಲಿ ನರ ಜರುಗಿದೆ ಅಂತೆ, ಇಲ್ಲಿ ಸೊಂಟದ ಹತ್ರ ಸ್ವಲ್ಪ ನರ ಜರುಗಿದೆ ಅಂತ ಹೇಳಿದ್ರು. ಅದಕ್ಕೆ ಆಪ್ರೇಷನ್ ಮಾಡಬೇಕು. ಆಪ್ರೇಷನ್ ಮಾಡಿಸ್ಕೊಂಡ್ರೆ ಲೈಫ್ ಲಾಂಗ್ ನೋವಿರಲ್ಲ. ಇಲ್ಲ ಅಂತಂದರೆ ಟ್ಯಾಬ್ಲೆಟ್ ಮೆಡಿಸಿನ್ ಎಲ್ಲ ತೊಗೊಂಡಾಗ ಕಡಿಮೆ ಆಗುತ್ತೆ, ಮತ್ತು ಜಾಸ್ತಿ ಏನಾದರೂ ಹೆವಿ ಓಡಾಡಿದಾಗ ಈ ರೀತಿ ನೋವು ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಆಪ್ರೇಷನ್ ಅಂತಂದರೆ ಭಯ. ಇನ್ನೂ ಒಂದು ಕಡೆ ಎಲ್ಲಾದರೂ ತೋರಿಸಿ, ಇನ್ನೊಂದು ಕಡೆ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಸ್ವಲ್ಪ ತೋರಿಸೋಣ ಅಂತ ಇದ್ದೀವಿ. ಆಪ್ರೇಷನ್ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಅದು ಬೇರೆ ಕಾಲಿಂದ ಆಗಿರೋದ್ರಿಂದ ಸ್ವಲ್ಪ ಭಯ ಆದಂಗೆ ಆಗುತ್ತೆ. ನೋಡೋಣ. ಆಯುರ್ವೇದಿಕ್ ಈ ಥರ ಹಾಸ್ಪಿಟಲ್ ಎಲ್ಲ ಇದ್ದಾವೆ, ಅಲ್ಲೆಲ್ಲ ಹಾಗೆ ಕ್ಯೂರ್ ಆಗುತ್ತೆ ಅಂತೇಳಿ, ಮೆಡಿಸನಿಂದ ಕ್ಯೂರ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡೋದು ಹೇಗಾಗುತ್ತೆ ಇನ್ನೂ ಗೊತ್ತಿಲ್ಲ. ಇನ್ನು ಒಂದೆರಡು ಹತ್ರ ತೋರಿಸ್ಬೇಕು. ಇವಾಗ ಸದ್ಯಕ್ಕೆ ಟ್ಯಾಬ್ಲೆಟು ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ಕಡಿಮೆ ಆಗಿದೆ. ಆ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳಿ, ಕಡಿಮೆ ಆದರೆ ನೋಡೋಣ. ಇನ್ನೊಂದು ಸತಿ ಹೇಳ್ತೀವಿ ಅಂತ ಹೇಳೋರೆ. ಇನ್ನೊಂದು ಟೈಮ್ ಹೋಗಬೇಕು. ಒಂದು 20 ದಿವಸಕ್ಕಾಗೋಷ್ಟು ಮಾತ್ರೆ ಕೊಟ್ಟಿದ್ದಾರೆ. ಆ ಮಾತ್ರೆ ಎಲ್ಲ ಮುಗಿದ ಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು. ತುಂಬ ಜನ ವಿಚಾರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸು. ವಿಡಿಯೋ ಹಾಕೋಕ್ಕಾಗಲ್ಲ, ಈ ಥರ ಸಮಸ್ಯೆ ಆಗಿದೆ ಅಂದಿದ್ದಕ್ಕೆ. ಫಸ್ಟು ಹುಷಾರಾಗಲಿ, ನೀವು ಫಸ್ಟ್ ಆರೋಗ್ಯದ ಕಡೆ ಗಮನ ಕೊಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲೀಲಿ ಈ ಥರ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕೆ ನೀವೆಷ್ಟು ನಮಗೆ ಸಮಾಧಾನದ ಮಾತು ಹೇಳ್ತೀರಾ. ನಿಮ್ಮ ಒಂದೊಂದು ಕಮೆಂಟ್ಗಳೂ ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಅಷ್ಟು ಚೆನ್ನಾಗಿ ಎಲ್ಲರೂ ಕಮೆಂಟ್ ಮಾಡಿ ಕೇಳಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನನಗಂತೂ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ಸುಮ್ಮನೆ ಬೇರೆ ಮನೆಗೆ ಹೋಗ್ಬಿಡೋಣ, ಆಗೋದಾಗಲಿ. ಜಗಳ ಆದರೂ ಪರವಾಗಿಲ್ಲ, ನಾವು ಜಗಳ ಆಗುತ್ತೆ ನಮ್ಮ ಅತ್ತೆ ನಮ್ಮ ಮಾವ ಅಂತ ಎದ್ರಕೊಂಡು ಕೂತ್ಕೊಂಡ್ರೆ ಇಷ್ಟೇ ಪುಣ್ಯಕ್ಕ. ಸುಮ್ಮನೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋದು ಒಳ್ಳೇದು. ನಾನು ಹೇಳ್ತೀನಪ್ಪ, ಇವ್ರಿಗೆ ಕೇಳಲ್ಲ. ಅಯ್ಯೋ, ನಾನು ಅದಕ್ಕೇ ಇಬ್ಬರಿಗೂ ಒಂದು ವಾರ ರಜಾ ಹಾಕಿರ್ರಿ ಅಂತ ಹೇಳಿದ್ದೀನಿ. ಒಂದು ವಾರ ರಜಾ ಹಾಕಿದ್ರೆ ಗೊತ್ತಾಗುತ್ತೆ. ನಾವೇನೇನು ಮನೆಗೆ ಕೂತ್ಕೊಂಡಿರ್ತೀವ, ನಮ್ಮ ಅತ್ತೆ ನೋಡಿ ಹೆಂಗೆ ಮಾತಾಡುತ್ತೆ. ಅದಕ್ಕೆ ಮತ್ತೆ ನಮ್ಮ ಬೆಲೆ ಏನಂತ ಗೊತ್ತಾಗಲಿ. ನಾವೇನು ಬಾಡಿಗೆ ಮನೆ ಆದರೂ ಪರವಾಗಿಲ್ಲ, ಬೇರೆ ಮನೆ ಮಾಡ್ಕೊಂಡು ಮಾತಾಡ್ಕಮ್ಮಿ ಬಿಡು. ತಲೆ ಕೆಡಿಸ್ಕೋಬಾರ್ದು ಶಿವಾನಿ. ಹೋಗಿ ಬೇರೆ ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ ಬಿಡು. ಏನು ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಏನೋ ಬಂದಿರೋ ಸಂಬಳದಲ್ಲಿ ಹೆಂಗೋ ಜೀವನ ಆಗುತ್ತೆ. ಹಿಂಗೆ ಯಾರಿಗೆ ಬೇಕು? ಅಯ್ಯೋ, ನಮ್ಮ ಅತ್ತೆ ಅಂತೂ ಎಷ್ಟು ನಮಗೇನು ಬೆಲೆನೇ ಕೊಡಲ್ಲ. ಅವರೆಲ್ಲ ಮಾಡ್ಕೊಂಡು ತಿನ್ಲಿ ಗೊತ್ತಾಗುತ್ತೆ. ಒಂದು ಅನ್ನ ಮಾಡೋಕ್ಕಾಗಲ್ಲ, ಒಂದು ಏನು ಮಾಡೋಕ್ಕಾಗಲ್ಲ ಅಂತ ಊದ್ಕೊಂಡೈತೆ. ನನ್ನ ಮಗಳಿಗೆ ಒಂದು ಸ್ವಲ್ಪ ಅನ್ನ ಮಾಡಿಕ್ಲಿಲ್ಲ ಅಂತ ನಿನ್ನೆಯಿಂದನೂ ಬೇಜಾರು ಮಾಡ್ಕೊಂಡೈತೆ. ಬೇಜಾರ ಮಾಡ್ಕೊಂಬ್ಲಾಳ ಬಾ. ಮಾತಾಡ್ಸಕ್ಕೆ ಹೋಗ್ಬಿಡ ಅತ್ತೆನ. ಒತ್ತಾಯ ಮಾಡಿ ಮಾತಾಡ್ಸಕ್ಕೆ ಹೋಗ್ಬಾರ್ದು, ಬಿಟ್ಟಾಕಿ ಸುಮ್ಮನೆ ಆಗ್ಬಿಡ್ಬೇಕು. ಇವ್ರಿಗೆ ಹೇಳೋಣ ನಡಿ. ಬೇರೆ ಮನೆ ಮಾಡ್ಕೊಂಡು ನಾವು ಬೇರೆ ಇರೋಣ ಕಣಪ್ಪ. ಸುಮ್ಮನೆ ಏನಕ್ಕೆ ಈ ಥರ ಎಲ್ಲ ಮಾಡ್ತೀರಾ? ನಿಮ್ಮ ಅಕ್ಕನ ಹತ್ರ ನನಗೆ ಗಾಲೆ ಸಾಕಾಗ್ಬಿಟ್ಟೈತೆ. ಅವ್ರು ಬಂದಿಲ್ಲ ಇದ್ರೆ ನಮ್ಗೆ ಹೆಂಗಪ್ಪ ಆಗುತ್ತೆ ಅಂತೇಳಿ ಹೇಳೋಣ ನಡಿ. ಅವ್ರಿಗೂ ಗೊತ್ತಾಗ್ಲಿ. ನೇಸ ಲವಭವನು ಬೈತಲ್ಲ, ಬೀದಿ ಸುತ್ತೀಯ ಅಂತ ಅವ್ರಿಗೂ ಗೊತ್ತಾಗೈತಾಗ. ಅವ್ರಿಗೂ ಇವಾಗ ಗೊತ್ತಾಗಿರುತ್ತೆ. ಅದಕ್ಕೆ ಮತ್ತೆ ಒಂದು ವಾರ ರಜಾ ಹಾಕಿ ಇದ್ರೆ ಗೊತ್ತಾಗುತ್ತೆ ಅವ್ರಿಗೂ. ಅವ್ರು ಯಾವಾಗ ಮಾತಾಡ್ತಾರೆ, ನಾವು ಮಾತಾಡಬಾರ್ದು, ಅವ್ರು ಮಾತಾಡ್ಬೇಕು. ಅವ್ರು ಮಾತಾಡಿದ್ರೆ ನಡೆಯುತ್ತೆ. ಇಲ್ಲ, ನಾವು ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಹೋಗೋದು ಒಳ್ಳೇದು. ಯಾಕಂದರೆ ಇದು ನಾವು ಹಿಂಗೆ ಇದ್ರೆ ನಮ್ಮ ಒಂಥರ ಸದರ ತಗೊಳ್ತಾರೆ. ನಾವು ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ನಿಮ್ದಾಗ ಜೀವನ ಮಾಡ್ಬೋದು ಕಣೆ. ಅವ್ರು ಅವಾಗ ಮಾಡ್ಕೊಂಬ್ಲಿ ಗೊತ್ತಾಗುತ್ತೆ. ನಮ್ಮ ಮತ್ತೆ ಅವಾಗ ನಮ್ಮ ಬೆಲೆ ಏನಂತ ಗೊತ್ತಾಗುತ್ತೆ. ಏನು ಮಾಡ್ತೀಯಾ, ಏನು ಮಾಡ್ತೀರಿ ನಿಮ್ಮ ಮನೆಯಾಗ, ಏನು ಮಾಡ್ತೀರಾ ಅಂಬುತ್ತಲ್ಲ, ಅವಾಗ ಗೊತ್ತಾಗುತ್ತೆ. ಮಗಳನ್ನ ಇಟ್ಕೊಂಬ್ಲಿ ಸ್ವಲ್ಪ ದಿನ. ನಾವು ಎದ್ಕೊಂಡಿದ್ರೆ ಹಿಂಗಿರೋದೇ. ಮಾತಾಡಬಾರ್ದು ಅಂತ. ಇಲ್ಲ, ನಾವು ಬಾಡಿಗೆ ಮನೆಗೆ ಹೋಗ್ಲೇಬೇಕು. ಬಾಡಿಗೆ ಮನೆಗೆ ಇದ್ದಾರೆ ಅಂತ ಅನ್ನಿಸ್ಕೊಂಡ್ರು ಪರವಾಗಿಲ್ಲ. ಬನ್ರಿ ಇಲ್ಲೇ. ಇವರಿಬ್ರಿಗೂ ಅರ್ಥ ಆಗ್ಬೇಕಮ್ಮ. ಇವರಿಬ್ರಿಗೂ ಅರ್ಥ ಆಗ್ಬಿಟ್ರೆ
ನಾವೇನು ಬೇಕಾದ್ರೂ ಮಾಡ್ಬೋದು. ಇವರಿಬ್ರದೇ ಇರೋದು ನಮಗೆ. ಯಾಕೆ ಪುಣ್ಯ? ನಾವಂತೂ ಈ ಮನೆಯಾಗಿರಲ್ಲ, ಬೇರೆ ಮನೆ ಮಾಡ್ರಿ, ಬೇರೆ ಮನೆಗೆ ಹೋಗೋಣ. ಬಾಡಿಗೆ ಮನೆಗೆ ಹೋದ್ರೂ ಪರವಾಗಿಲ್ಲ, ನಮ್ಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ನಿಮ್ಮ ಅಮ್ಮ ನಮ್ಮನ್ನೇನು ಅಷ್ಟು ಕೀಳಾಗಿ ನೋಡ್ತೈತೆ. ಮನೆಯಾಗಿರ್ತಾರೆ ಅಂತ ನಾವು ಮಕ್ಕಳು ಮರಿ ಎಲ್ಲ ನೋಡ್ಕೊಂಡು ಮನೆಯಾಗೆ ಎಷ್ಟು ಕೆಲಸ ಇರುತ್ತೆ ಎಲ್ಲ ಬಿಟ್ಟು ಹೋದ್ರೇ ಮತ್ತೆ ಗೊತ್ತಾಗೋದು ಅವ್ರಿಗೆ ಮನೆಗಳದ್ದು ಕೆಲಸ ಎಷ್ಟಿರುತ್ತೆ ಎಂಬುದು. ನಾನು ನೋಡ್ತಾ ಇದ್ದೀನಿ, ನಾನು ನೆನ್ನೆ ಇವತ್ತು ನೋಡ್ತಾ ಇದ್ದೀನಿ. ನಮ್ಮ ಋತು ಅಕ್ಕ ಜಾಸ್ತಿ ಮಾಡ್ತಾ ಇದ್ದಾಳೆ ಗೊತ್ತು. ನೋಡೋಣ ತಡಿ. ಸಡನ್ನಾಗಿ ಬಿಟ್ಟು ಹೋಗ್ಬಾರ್ದು. ನಾನು ಅದೇ ಅಂದ್ಕೊಂಡಿದ್ದು, ನಾನು ಅಣ್ಣ ಅದೇ ಮಾತಾಡ್ಕೊಂಡಿದ್ದು. ಅಣ್ಣ ನಾವಿಬ್ರು ಬೇರೆ ಇದ್ದು ಬಿಡೋಣ ಕಣ ಹೋಗಿ, ಹಂಗಾದ್ರೆ ಮತ್ತೆ ಗೊತ್ತಾಗದು ನಮ್ಮಪ್ಪ ನಮ್ಮ ಅಮ್ಮನಿಗೂ. ಎಲ್ಲದಕ್ಕೂ ಮಾಮ ನೋಡು, ಇವರು ಏನೋ ಮಾಡೋಣ ಅಂತ ಹೋಗ್ತಾರೆ, ಆದರೆ ನಿಮಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ. ನಿಮ್ಮ ಮಾಮನ ಕೇಳ್ರಿ, ಎಲ್ಲದಕ್ಕೂ ಮಾಮ ಅಕ್ಕಯ್ಯ ಅಂತಂದ್ರೆ ನಾನು ಏನಂತ ತಿಳ್ಕೊಂಡಿದ್ದೆ ಅಂತಂದರೆ, ಏನೋ ನಮ್ಮ ಋತು ಅಕ್ಕನಿಗೆ ಒಂದು ಬೆಲೆ ಗೌರವ ಕೊಟ್ಟಿದ್ದೀವಿ, ನಮ್ಮ ಅಕ್ಕ ಅಂದರೆ ದೊಡ್ಡ ಏನೋ ಒಂದು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಥರ ಬುದ್ಧಿ ಐತೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೇನಾದರೂ ಮಾಡೋಕ್ಕೋದ್ರೆ ಏನಾದರೂ ಹೇಳೋಕ್ಕೂ ಹಿಂದೆ ಕೇಳಿತಾ ಇದ್ದಾರೆ. ನಮ್ಮ ಋತು ಅಕ್ಕನಿಗೆ ಭಾಳ ಸಿಟ್ಟೈತೆ. ಒಂಥರ ಕೋಪ. ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಹೋಗ್ಲೇಳು ಅವ್ರೂರಿಗೆ ಯಾಕೆ ಹೋಗಿಲ್ಲ. ಅದಕ್ಕೇ ಸುಮ್ಮನೆ ನಾವೇ ಹೋಗ್ಬಿಡೋಣ. ನಮ್ಮಮ್ಮನೂ ಹಂಗೇನೆ, ನಮಗೂ ಏನು ಈ ಮನೆಯಾಗ ಬೆಲೆ ಇಲ್ಲ ಅಂದಮೇಲೆ ಬೆಲೆ ಇಲ್ಲದ ಕಡೆ ನಾವು ಇರಬಾರ್ದು. ಹೋಗೋಣ ಸುಮ್ಮನಿರು. ಮನೆ ಮಾಡಿಬಿಟ್ಟು ಸುಮ್ಮನೆ ನಾವು ಬೇರೆ ಹೋಗ್ಬಿಟ್ರೆ ಅವ್ರಿಗೂ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅಂತ. ನಾವು ಇವ್ರನ್ನೇ ಬೈತಿದ್ವಿ. ನಾವು ನೋಡ್ತಾ ಇದೀವಲ್ಲ ಇವೆರಡು ದಿವಸದಿಂದನೂ ಅವ್ರ ಬಂಡವಾಳ ಎಲ್ಲ ಗೊತ್ತಾಗ್ತೈತೆ. ಅವ್ರು ಮಾಡ್ತಾ ಇರೋ ಅವತಾರಗಳೆಲ್ಲ ನೋಡ್ತಾ ಇದ್ದೀವಿ ಶಿವಾನಿ, ಗೊತ್ತಾಗ್ತೈತೆ. ಅವ್ರ ಬಂಡವಾಳ ಎಲ್ಲ ನಮಗೆ ಗೊತ್ತಾಗ್ತೈತೆ. ನೀವೇನು ತಲೆ ಕೆಡಿಸ್ಕೋಬೇಡಿ. ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿ ಇದು ಬಿಡೋಣ. ಸುಮ್ಮನಿರಿ. ಇದೆಲ್ಲ ಟೆನ್ಷನ್ನೇ ಬೇಡ ನಮ್ಗೆ. ಅವ್ರದ್ದು ಇವ್ರದ್ದು ಟೆನ್ಷನ್ನೇ ಬೇಡ, ಸುಮ್ಮನಿರು. ಮಾಮ ಹಂಗೆ ಹೆಂಗೆ ಮಾತಾಡುತ್ತೆ ಗೊತ್ತಾ? ಮಾಮನೂ ಅಷ್ಟೇ ನಮ್ಮನ್ನು ನಿಮ್ಗೇನು ಗೊತ್ತಾಗುತ್ತಲ್ಲೇ ಅಂತ ಅನ್ನುತ್ತೆ. ಏನು ಗೊತ್ತಾಗುತ್ತೆ ಅಂತಂದರೆ ನಾವು ಗೊತ್ತಾಗ್ದಲೇ ಇದ್ದೀವ. ಒಂಥರ ನಮ್ಮನ್ನೇನೋ ಇದು ಮಾಡ್ತಾರೆ. ಅವ್ರ ಮುಂದೆ ನಮ್ಮ ಅಪ್ಪ ನಮ್ಮ ಅಮ್ಮಗೆ ಬುದ್ಧಿ ಇಲ್ತಾಗ. ನಮ್ಮ ಅಪ್ಪ ನಮ್ಮ ಅಮ್ಮಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಮಾತಾಡ್ತಿರ್ಲಿಲ್ಲ. ಅಲ್ಲ, ಅವ್ರಿಗೆ ಮಕ್ಕಳು ನಮ್ಮ ಸೊಸೆಯರು ಅಂಬೋದು ಇಲ್ವೇ ಇಲ್ಲ. ಬರೀ ಮಗಳು ಮಗಳು ಅಂತಂದ್ರೆ ಅಷ್ಟು ಮಗಳು. ಅವಳು ನೋಡಿದ್ದೀರಾ ನೀವು? ಅವಳನ್ನ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ತನ್ವಿನ ಅವಳು ಹೆಂಗೆ ಆಡ್ತಾ ಇದ್ದಾಳೆ ಅಂತ. ಸುಮ್ಮನಿರಿ, ನೀವು ಮಾತಾಡಬೇಡ್ರಿ. ನೀವು ಮಾತಾಡಿದ್ರೆ ಸುಮ್ಮನೆ ನೀವು ಕೆಟ್ಟರಾಗ್ಬಿಡ್ತೀರ. ಅದಕ್ಕೇ ನಾವೆಲ್ಲ ಮಾತಾಡ್ತೀವಿ. ಅದೇನು ಮಾತುಗಳು ಬಂದ್ರೂ ನಾವು ಮಾತಾಡ್ತೀವಿ. ನೀವು ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿದ್ದು ಬಿಡಿ. ಆಮೇಲೆ ಅದೇನು ಮಾತಾಡಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ, ಆಮೇಲೆ ನಾವು ಮಾತಾಡ್ತೀವಿ. ಸರಿನಾ? ನೀವು ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ ಪುಣ್ಯ ಶಿವಾನಿ. ನೀವಿಬ್ಬರು ಆರಾಮಾಗಿ ಕೈಲಾದಷ್ಟು ಕೆಲಸ ಮಾಡಿರಿ. ಆದರೆ ಮಾಡಲಿಲ್ಲ ಅಂದ್ರೆ ಬೇಡ ಅಷ್ಟೇ. ಅವರು ಮಾಡ್ಕೊಂಬ್ಲೇಳು. ಒಂದಿಷ್ಟು ಅನ್ನ ಮಾಡ್ಕೊಂಬಕ್ಕಾಗಲ್ಲ ಅಂತಂದ್ರೆ ಅನ್ನ ಮಾಡ್ಕೊಳ್ಳೋದಕ್ಕೆ ಜಗಳ ಆಡಿದ್ರು ಅಂತಂದ್ರೆ ಯಾರಾದ್ರೂ ಏನಂತಾರೆ ಹೇಳ್ರಿ? ಅನ್ನ ಮಾಡಿಲ್ಲ ಅಂತ ನಿಮ್ಮ ಅಮ್ಮ ನಮ್ಮನ್ನ ಹಿಂಗೆ ಬೈತೈತೆ. ಋತುಕ್ಕೂ ಒಂದು ಲೋಟ ಅನ್ನ ಅಕ್ಕಿ ಹಾಕಿ ಅನ್ನ ಮಾಡ್ಕೊಳಕ್ಕಾಗಲ್ವ ಹೇಳಿ? ಎಷ್ಟು ಸದ್ರತ್ ಸಿಕ್ಕಿದೀವಿ ಅಂತ ನಮ್ಗೆ ಈ ಥರ ಮಾಡಿದ್ರೆ ಅಲ್ಲ ಎಷ್ಟು ಬೇಜಾರಾಗುತ್ತೆ. ನೀವೇ ಹೇಳ್ರಿ ಬಾವ. ಸಾಕಾಗ್ಬಿಟ್ಟೈತೆ. ನಾ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಡೋಣ ನಡೀರಪ್ಪ. ಬೇರೆ ಹೋಗ್ಬಿಡೋಣ, ಬೇರೆ ಇದ್ದು ಬಿಡೋಣ. ನಾನು ಬಾಡಿಗೆ ಮನೆಗೆ ಹೋಗ್ಬಿಡೋಣ. ಹೋಗಿ ಅತ್ಲಾಗೆ ಸುಮ್ಮನೆ ಇರೋಕ್ಕಾಗುತ್ತೆ. ತಡೀರಿ, ಇವತ್ತು ನೋಡ್ಬಿಟ್ಟು ನಾಳೆ ಅದೇನು ಡಿಸೈಡ್ ಮಾಡೋಕ್ಕಾಗುತ್ತೆ. ಇವತ್ತು ಒಂದಿನ ನೋಡೋಣ. ಇವರವೆಲ್ಲ ನೋಡಿಬಿಟ್ಟು ಮಾತಾಡಿ ಅದೇನು ಸರಿಯಾಗಿ ಮಾತು ಸಿಕ್ಕಂಗೆ ಮಾತಾಡ್ಬಿಟ್ಟು ಹೋಗ್ಬೇಕು. ಸುಮ್ಮನೆ ಹೋಗ್ಬಾರ್ದು. ಅವರ ಮಾತುಗಳೆಲ್ಲ ನೋಡಿಕೊಂಡು ಮಾತಾಡಿ ಹೋಗ್ಬೇಕು. ಸುಮ್ಮನೆ ಹೋದ್ರೆ ಅದಕ್ಕೆ ಅರ್ಥ ಇರಲ್ಲ. ಸುಮ್ಮನೆ ಜನನೂ ನೋಡಪ್ಪ ಇವ್ರು ಸುಮ್ಮನೆ ಸಣ್ಣ ಪುಟ್ಟದಕ್ಕೆಲ್ಲ ಅಂತೇಳಿ ಅಂತಾರೆ. ಅದು ಸರಿಯಾಗಿ ಮಾತುಗಳು ಸಿಕ್ಕಂಗೆ ಮಾತಾಡಿ ಮಾತಾಡ್ಬೇಕು. ಸುಮ್ಮನೆ ಇವಾಗ ಇದು ಮಾಡಬಾರ್ದು. ಸುಮ್ಮನೆ ಇರ್ಲಿ, ನೋಡೋಣ. ಇವ್ರಿಗೂ ಇವಾಗ ಅನ್ನಿಸ್ತಾ ಐತೆ ನಮ್ಮ ಹೆಂಡ್ತಿರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ನಮ್ಮ ಅಕ್ಕ ಒಂಥರ ಇದು ಮಾಡ್ತಾವಳೆ ಅಂತೇಳಿ ಇವ್ರಿಗೂ ಅನ್ನಿಸ್ತೈತೆ ನೋಡಿ. ಅದಕ್ಕೆ ನಾನು ಒಂದು ವಾರ ರಜಾ ಹಾಕ್ಸಿದ್ದು ಇವ್ರಿಗೂ ಗೊತ್ತಾಗ್ಲಿ ಅಂತ. ಒಂದು ವಾರ ರಜಾ ಹಾಕಿ ಮನೇಲಿ ಇದ್ಬಿಡಿ ಅಂತೇಳಿ ಒಂದು ವಾರ ಇಲ್ಲಿ ಇರಿಸ್ಕೊಂಡಿದ್ದೀನಿ. ಅಲ್ಲ ನೋಡ್ರಿ, ಇವಾಗ ಇವ್ರಿಗೂ ಗೊತ್ತಾಗುತ್ತೆ. ಅವ್ರು ಮಾಡ್ತಾ ಇರೋದೆಲ್ಲನ ನಾವು ಹೇಳಿದ್ರೆ ಕೇಳ್ತಿರ್ಲಿಲ್ಲ. ಇವಾಗ ಇವರೇ ಹೇಳ್ತಾ ಇದ್ದಾರೆ ಬಾಡಿಗೆ ಮನೆಗೆ ಹೋಗ್ಬಿಡೋಣ ಅಂತೇಳಿ. ಯಾವುದಾದ್ರೂ ಮಾತು ಸಿಕ್ಕಿದ್ರೆ ಮಾತಾಡ್ಬಿಟ್ಟು ಹೋಗೋಣ, ಸುಮ್ಮನೆ ಹೋಗೋದು ಬೇಡ ಅಂತ ಹೇಳ್ತಾವ್ರಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್, ಸಿ ಯು.